ಪ್ರೀತಿಯ ಸ್ಪರ್ಧಾ ಮಿತ್ರರೆಲ್ಲರಿಗೂ ನಮಸ್ಕಾರಗಳು. ಸ್ನೇಹಿತರೆ, ಇವತ್ತಿನ ತರಗತಿಯಲ್ಲಿ 8ರಿಂದ 12ನೇ ತರಗತಿಯ ಗೌರ್ಮೆಂಟ್ ಬುಕ್ಸ್ನಲ್ಲಿರುವಂತಹ ಅರ್ಥಶಾಸ್ತ್ರ ವಿಭಾಗದ ಅತಿ ಪ್ರಮುಖವಾದ ಹಾಗೂ ಅತಿ ಸಂಭವನೀಯ ಪದೇ ಪದೇ ಕೇಳಲಾಗಿರುವಂತಹ ಹಾಗೂ ಮುಂಬರುವ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗುವಂತಹ ಟಾಪ್ 100 ಕ್ವೆಶ್ಚನ್ ಆನ್ಸರ್ಗಳನ್ನು ಈ ಒಂದು ತರಗತಿಯಲ್ಲಿ ಅಭ್ಯಾಸ ಮಾಡಲಿದ್ದೇವೆ. ಈ ಒಂದು ತರಗತಿಯು ಪ್ರತಿಯೊಂದು ಸ್ಪರ್ಧಾತ್ಮಕ ಪರೀಕ್ಷೆಗೆ ಉಪಯುಕ್ತವಾಗಿರುತ್ತದೆ. ತಮಗೆಲ್ಲರಿಗೂ ಈ ಒಂದು ತರಗತಿ ಉಪಯುಕ್ತವಾಗುವಂತೆ ನಾನು ತಮಗೆ ಈ ಒಂದು ತರಗತಿಯನ್ನು ಪ್ರಸ್ತುತಪಡಿಸ್ತಾ ಇದ್ದೀನಿ. ನೇರವಾದ ಪ್ರಶ್ನೆ ಹಾಗೂ ನೇರವಾದ ಉತ್ತರ. ಈ ಒಂದು ತರಗತಿಯಲ್ಲಿ ಪ್ರಮುಖ 100 ಪ್ರಶ್ನೋತ್ತರಗಳನ್ನು ನಾವು ಅಭ್ಯಾಸ ಮಾಡಲಿದ್ದೇವೆ. ಮೊದಲನೇ ಪ್ರಶ್ನೆ, ಭಾರತೀಯ ಅರ್ಥಶಾಸ್ತ್ರದ ಪಿತಾಮಹ ಯಾರು? ಕೌಟಿಲ್ಯ. ಎರಡನೇ ಪ್ರಶ್ನೆ ನೋಡೋಣ. ಆಧುನಿಕ ಅರ್ಥಶಾಸ್ತ್ರದ ಪಿತಾಮಹ ಯಾರು? ಆಡಮ್ ಸ್ಮಿತ್. ಆಡಮ್ ಸ್ಮಿತ್ತರನ್ನು ಆಧುನಿಕ ಅರ್ಥಶಾಸ್ತ್ರದ ಪಿತಾಮಹ ಎಂದು ಕರೆಯುತ್ತೇವೆ. ಪ್ರಶ್ನೆ 3, ಅರ್ಥಶಾಸ್ತ್ರ ಎಂಬ ಪದವು ಯಾವ ಭಾಷೆಯ ಪದವಾಗಿದೆ? ಗ್ರೀಕ್ ಭಾಷೆಯ ಪದವಾಗಿದೆ. ಅರ್ಥಶಾಸ್ತ್ರ ಎಂಬ ಪದವು ಗ್ರೀಕ್ ಭಾಷೆಯ ಓಕೋಸ್ ಮತ್ತು ನೋಮೋಸ್ ಎಂಬ ಪದಗಳಿಂದ ಬಂದಿದೆ. ಪ್ರಶ್ನೆ 4, ಅರ್ಥಶಾಸ್ತ್ರ ಅಧ್ಯಯನವು ಜ್ಞಾನವನ್ನು ಹೆಚ್ಚಿಸುವುದಲ್ಲದೆ ಲಾಭದಾಯಕವೂ ಆಗಿದೆ. ಅರ್ಥಶಾಸ್ತ್ರದ ಈ ವ್ಯಾಖ್ಯಾನವನ್ನು ನೀಡಿದವರು ಯಾರು? ಎ.ಸಿ. ಪಿಗು. ಮುಂದಿನ ಪ್ರಶ್ನೆ ನೋಡೋಣ. ಸಂಪತ್ತನ್ನು ಅಧ್ಯಯನ ಮಾಡುವ ವಿಷಯವೇ ಅರ್ಥಶಾಸ್ತ್ರ. ಹೀಗೆ ಸಂಪತ್ತಿನ ವ್ಯಾಖ್ಯಾನವನ್ನು ನೀಡಿದವರು ಯಾರು? ಆಡಮ್ ಸ್ಮಿತ್ತರು. 6ನೇ ಪ್ರಶ್ನೆ, ಆರ್ಥಿಕ ಚಟುವಟಿಕೆಗಳ ವಿಧಗಳನ್ನು ತಿಳಿಸಿ. ಉತ್ಪಾದನೆ, ಅನುಭೋಗ, ವಿನಿಮಯ, ಹಂಚಿಕೆ ಇವು ಆರ್ಥಿಕ ಚಟುವಟಿಕೆಗಳ ವಿಧಗಳು ಅಥವಾ ಮೂಲ ಕಾರ್ಯಗಳಾಗಿರುತ್ತವೆ. ಪ್ರಶ್ನೆ 7, ರಾಷ್ಟ್ರಗಳ ಸಂಪತ್ತು ಎಂಬ ಪುಸ್ತಕವನ್ನು ಪ್ರಕಟಿಸಿದವರು ಯಾರು? ಆಡಮ್ ಸ್ಮಿತ್ತರು 1776ರಲ್ಲಿ ಈ ಒಂದು ಪುಸ್ತಕವನ್ನು ಪ್ರಕಟಿಸಿದ್ದಾರೆ. 8ನೇ ಪ್ರಶ್ನೆ ನೋಡೋಣ. ಎಲ್ಲ ಆರ್ಥಿಕ ಚಟುವಟಿಕೆಗಳ ಮೂಲ ಯಾವುದು? ಆರ್ಥಿಕ ಚಟುವಟಿಕೆಗಳ ಮೂಲ ಬಯಕೆಗಳು. ಮೌರ್ಯರ ಆಸ್ಥಾನದಲ್ಲಿದ್ದ ಕೌಟಿಲ್ಯನು ರಚಿಸಿದ ಗ್ರಂಥ ಅರ್ಥಶಾಸ್ತ್ರ. 9ನೇ ಪ್ರಶ್ನೆ, ಬೇಡಿಕೆ ಹೆಚ್ಚಾದಾಗ ಸಾಮಾನ್ಯವಾಗಿ ಈ ಕೆಳಗಿನವುಗಳಲ್ಲಿ ಯಾವುದು ಅಧಿಕಗೊಳ್ಳುತ್ತದೆ? ಬೇಡಿಕೆ ಹೆಚ್ಚಾದಾಗ ಉತ್ಪಾದನೆ, ಉದ್ಯೋಗ, ವರಮಾನ, ಪೂರೈಕೆ ಮೇಲಿನ ಎಲ್ಲವೂ ಬೇಡಿಕೆ ಹೆಚ್ಚಾದಾಗ ಸಾಮಾನ್ಯವಾಗಿ ಇವು ಅಧಿಕಗೊಳ್ಳುತ್ತವೆ. 10ನೇ ಪ್ರಶ್ನೆ, ಮಾರುಕಟ್ಟೆಯಲ್ಲಿನ ಚಟುವಟಿಕೆಗಳ 2 ಆಧಾರ ಸ್ತಂಭಗಳು ಯಾವುವು? ಬೇಡಿಕೆ ಮತ್ತು ಪೂರೈಕೆ. ಇವು ಮಾರುಕಟ್ಟೆಯಲ್ಲಿನ ಆಧಾರ ಸ್ತಂಭಗಳಾಗಿವೆ. ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಸಹಕಾರದ ಮಂತ್ರ ಯಾವುದು? ಪ್ರತಿಯೊಬ್ಬರಿಗಾಗಿ ಎಲ್ಲರೂ, ಎಲ್ಲರಿಗಾಗಿ ಪ್ರತಿಯೊಬ್ಬರು. 12ನೇ ಪ್ರಶ್ನೆ, ಒಂದು ರಾಷ್ಟ್ರದ ಆದಾಯವನ್ನು ಕೆಳಗಿನ ಯಾವುದರಿಂದ ಭಾಗಿಸಿದಾಗ ವರಮಾನವು ಲಭಿಸುತ್ತದೆ? ದೇಶದ ಒಟ್ಟು ಜನಸಂಖ್ಯೆಯಿಂದ ಭಾಗಿಸಿದಾಗ ಒಂದು ರಾಷ್ಟ್ರದ ಆದಾಯವು ಲಭಿಸುತ್ತದೆ. ನೆಕ್ಸ್ಟ್ ಪ್ರಶ್ನೆ ನೋಡೋಣ. 13ನೇ ಪ್ರಶ್ನೆ, ಬಹುರಾಷ್ಟ್ರೀಯ ಕಂಪನಿಗಳು ಈ ಕೆಳಗಿನವುಗಳಲ್ಲಿ ಯಾವುದು ತಪ್ಪಾಗಿ ಸೇರಿಕೊಂಡಿದೆ? ಸೋನಿ ಕಂಪನಿಯು ಜಪಾನ್ ದೇಶದಲ್ಲಿದೆ. ಸ್ಯಾಮ್ಸಂಗ್ ದಕ್ಷಿಣ ಕೊರಿಯಾ. ಹಿಂದೂಸ್ತಾನ್ ಲಿವರ್ ಇಂಗ್ಲೆಂಡ್ನಲ್ಲಿದ್ದು. ಮೇಲಿನ ಎಲ್ಲವೂ ಸರಿಯಾಗಿದೆ, ಯಾವುದೂ ತಪ್ಪಾಗಿಲ್ಲ. ಮುಂದಿನ ಪ್ರಶ್ನೆ ನೋಡೋಣ. 14ನೇ ಪ್ರಶ್ನೆ, ಸರ್ವ ಶಿಕ್ಷಣ ಅಭಿಯಾನ ಜಾರಿಗೆ ಬಂದದ್ದು ಯಾವಾಗ? 2001ರಲ್ಲಿ. ಶಿಕ್ಷಣ ಎಂಬ ಪದವು ಯಾವ ಭಾಷೆಯ ಪದದಿಂದ ಬಂದಿದೆ? ಶಿಕ್ಷಣ ಎಂಬ ಪದವು ಎಜುಕೇರ್ ಎಂಬ ಪದ ಲ್ಯಾಟಿನ್ ಭಾಷೆಯ ಪದದಿಂದ ಬಂದಿದೆ. ಸ್ನೇಹಿತರೆ, ನೆಕ್ಸ್ಟ್ ಪ್ರಶ್ನೆ ನೋಡೋಣ. 16ನೇ ಪ್ರಶ್ನೆ, ಮಧ್ಯಾಹ್ನದ ಬಿಸಿಯೂಟ ಯೋಜನೆಯನ್ನು ಯಾವಾಗ ಜಾರಿಗೆ ತರಲಾಯಿತು? 1995ರಲ್ಲಿ.
ಪ್ರಶ್ನೆ 17. ರಾಷ್ಟ್ರೀಯ ಸಾಕ್ಷರತಾ ಮಿಷನ್ ಯಾವಾಗ ಜಾರಿಗೆ ಬಂತು? 1988ರಲ್ಲಿ ರಾಷ್ಟ್ರೀಯ ಸಾಕ್ಷರತಾ ಮಿಷನ್ ಅನ್ನು ಜಾರಿಗೆ ತರಲಾಯಿತು. ಪ್ರಶ್ನೆ ಸಂಖ್ಯೆ 18. ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಣ ಅಭಿಯಾನ ಜಾರಿಗೆ ಬಂದದ್ದು ಯಾವಾಗ? 2009ರಲ್ಲಿ ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಣ ಅಭಿಯಾನವನ್ನು ಜಾರಿಗೆ ತರಲಾಯಿತು. 19ನೇ ಪ್ರಶ್ನೆ ನೋಡೋಣ. ಸಾಕ್ಷರ ಭಾರತ ಕಾರ್ಯಕ್ರಮವನ್ನು ಯಾವಾಗ ಜಾರಿಗೆ ತರಲಾಯಿತು? 2009ರಲ್ಲಿ ಸಾಕ್ಷರ ಭಾರತ ಕಾರ್ಯಕ್ರಮವನ್ನು ಜಾರಿಗೆ ತರಲಾಯಿತು. 20ನೇ ಪ್ರಶ್ನೆ. ಶಿಕ್ಷಣವು ಮಗುವಿನ ವ್ಯಕ್ತಿತ್ವದಲ್ಲಿ ಸರ್ವಾಂಗೀಣ ಅಭಿವೃದ್ಧಿಯನ್ನು ತರುತ್ತದೆ. ಶಿಕ್ಷಣದ ಈ ವ್ಯಾಖ್ಯೆಯನ್ನು ಹೇಳಿದವರು ಯಾರು? ರಾಷ್ಟ್ರಪಿತ ಗಾಂಧೀಜಿಯವರು. ಪ್ರಶ್ನೆ 21. ತೋಟಗಾರಿಕಾ ಬೆಳೆಗಳ ವಿಸ್ತರಣೆಗಾಗಿ ಯಾವ ಸಂಘ ಸಂಸ್ಥೆಗಳು ಸಾಲ ಸೌಲಭ್ಯಗಳನ್ನು ಒದಗಿಸುತ್ತಿವೆ? ನಬಾರ್ಡ ಸಂಸ್ಥೆ. ಕರ್ನಾಟಕದಲ್ಲಿರುವ ಅತಿ ದೊಡ್ಡ ಸಾರ್ವಜನಿಕ ಉದ್ಯಮ ಯಾವುದು? ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್. 23ನೇ ಪ್ರಶ್ನೆ ನೋಡೋಣ. ಕೈಗಾರಿಕಾ ಆಧಾರಿತ ಜೈವಿಕ ತಂತ್ರಜ್ಞಾನ ನೀತಿಯನ್ನು ರೂಪಿಸಿದ ಮೊದಲ ರಾಜ್ಯ ಯಾವುದು? ಕರ್ನಾಟಕ. 24ನೇ ಪ್ರಶ್ನೆ. ಕೆಳಗಿನವುಗಳ ವಿಸ್ತೃತ ರೂಪವನ್ನು ತಿಳಿಸಿ. NAL ನ್ಯಾಷನಲ್ ಏರೋಸ್ಪೇಸ್ ಲ್ಯಾಬೊರೇಟರಿ. BHEL ಭಾರತ್ ಹೆವಿ ಎಲೆಕ್ಟ್ರಿಕಲ್ಸ್ ಲಿಮಿಟೆಡ್. ITI ಭಾರತೀಯ ದೂರವಾಣಿ ಕಾರ್ಖಾನೆ. BEML ಭಾರತ್ ಅರ್ತ್ ಮೂವರ್ಸ್ ಲಿಮಿಟೆಡ್. BEL ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್. HMT ಹಿಂದೂಸ್ತಾನ್ ಮಷಿನ್ ಟೂಲ್ಸ್. 25ನೇ ಪ್ರಶ್ನೆ. ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರನ್ನು ಸ್ಥಾಪಿಸಿದವರು ಯಾರು ಮತ್ತು ಯಾವಾಗ? ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯನವರು 1913ರಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರನ್ನು ಸ್ಥಾಪಿಸಿದರು. ವೆರಿ ಇಂಪಾರ್ಟೆಂಟ್ ಕ್ವಶನ್. ಭಾರತದ ಬ್ಯಾಂಕಿಂಗ್ ಉದ್ಯಮದ ತೊಟ್ಟಿಲುಗಳು ಎಂದು ಕರೆಯಲಾಗುವ ಜಿಲ್ಲೆಗಳೆಂದರೆ ಕರ್ನಾಟಕದಲ್ಲಿರುವಂತಹ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳನ್ನು ಭಾರತದ ಬ್ಯಾಂಕಿಂಗ್ ಉದ್ಯಮದ ತೊಟ್ಟಿಲುಗಳು ಅಂಥೇಳಿ ಕರಿತೇವೆ. ರಾಜ್ಯದಲ್ಲಿ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕನ್ನು ಪ್ರಾಯೋಜಿಸಿದ ಮೊಟ್ಟ ಮೊದಲ ಬ್ಯಾಂಕ್ ಯಾವುದು? ಕೆನರಾ ಬ್ಯಾಂಕು. ಪ್ರಶ್ನೆ 28. ಯಾವ ಯೋಜನೆಯ ಅಡಿಯಲ್ಲಿ ಮುಖ್ಯ ರಸ್ತೆಗಳಿಂದ ಪ್ರತಿ ಗ್ರಾಮಗಳಿಗೂ ರಸ್ತೆ ಸಂಪರ್ಕ ಒದಗಿಸಲಾಗುತ್ತಿದೆ? ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ. 29ನೇ ಪ್ರಶ್ನೆ. ಕರ್ನಾಟಕದ ದೊಡ್ಡ ಬಂದರು ಯಾವುದು? ನವಮಂಗಳೂರು. 30ನೇ ಪ್ರಶ್ನೆ. ನೈಋತ್ಯ ರೈಲ್ವೆ ವಲಯದ ಕೇಂದ್ರ ಕಚೇರಿ ಎಲ್ಲಿದೆ? ಹುಬ್ಬಳ್ಳಿಯಲ್ಲಿದೆ. ಪ್ರಶ್ನೆ ಸಂಖ್ಯೆ 31. ದೇಶದಲ್ಲೇ ಮೊಟ್ಟ ಮೊದಲ ಹಚ್ಚ ಹಸಿರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ಎಲ್ಲಿ ಅಭಿವೃದ್ಧಿಪಡಿಸಲಾಗಿದೆ? ಬೆಂಗಳೂರು ಬಳಿಯ ದೇವನಹಳ್ಳಿಯಲ್ಲಿ ದೇಶದಲ್ಲೇ ಮೊಟ್ಟ ಮೊದಲ ಹಚ್ಚ ಹಸಿರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ನೋಡ್ತೇವೆ. 32ನೇ ಪ್ರಶ್ನೆ. BSNLನ ವಿಸ್ತೃತ ರೂಪ ಏನು? ಭಾರತ್ ಸಂಚಾರ್ ನಿಗಮ ನಿಯಮಿತ. ಜ್ಞಾನ ಆಯೋಗವನ್ನು ಸ್ಥಾಪಿಸಿದ ರಾಜ್ಯ ಸರ್ಕಾರ ಯಾವುದು? ಕರ್ನಾಟಕವು ಜ್ಞಾನ ಆಯೋಗವನ್ನು ಸ್ಥಾಪಿಸಿದೆ, ಏಕೆಂದರೆ ಉನ್ನತ ಶಿಕ್ಷಣ ವಿಸ್ತರಣೆಗಾಗಿ. 34ನೇ ಪ್ರಶ್ನೆ ನೋಡೋಣ. ಕೆಳಗಿನವುಗಳಲ್ಲಿ ದ್ವಿತೀಯ ವಲಯಕ್ಕೆ ಸೇರಿರುವ ಆರ್ಥಿಕ ಚಟುವಟಿಕೆಗಳು ಯಾವುದು? ಬಿ. ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. ಕೈಗಾರಿಕೆಗಳು, ಕಟ್ಟಡ ನಿರ್ಮಾಣ, ವಿದ್ಯುತ್ ಉತ್ಪಾದನೆ ಇವುಗಳೆಲ್ಲವೂ ದ್ವಿತೀಯ ವಲಯಕ್ಕೆ ಸೇರಿರುವಂತಹ ಆರ್ಥಿಕ ಚಟುವಟಿಕೆಗಳಾಗಿವೆ. ಆಪ್ಷನ್ ಎ ಶಿಕ್ಷಣ, ಸಾರಿಗೆ, ಸಂಪರ್ಕ, ಉಗ್ರಾಣಗಳು, ಪ್ರವಾಸೋದ್ಯಮ, ರೆಸ್ಟೋರೆಂಟ್, ವಿಮೆ, ವ್ಯವಹಾರಿ ಸೇವೆಗಳು, ಸಾರ್ವಜನಿಕ ಆಡಳಿತ, ಹೋಟೆಲ್ ಮುಂತಾದವೆಲ್ಲವೂ ಇವು ತೃತೀಯ ವಲಯಕ್ಕೆ ಸೇರುವಂತಹ ಆರ್ಥಿಕ ಚಟುವಟಿಕೆಗಳಾಗಿವೆ. ಇನ್ನು ಆಪ್ಷನ್ ಸಿ
ಕೃಷಿ ಮತ್ತು ಪಶುಪಾಲನೆ, ಅರಣ್ಯಗಳು, ಮೀನುಗಾರಿಕೆ, ಗಣಿಗಾರಿಕೆ ಇವುಗಳೆಲ್ಲವೂ ಕೃಷಿ ವಲಯಕ್ಕೆ ಪ್ರಾಥಮಿಕ ವಲಯಕ್ಕೆ ಸೇರಿದಂತಹ ಆರ್ಥಿಕ ಚಟುವಟಿಕೆಗಳಾಗಿವೆ. ಹಣಕ್ಕೆ ಸಮಾನಾರ್ಥವಾಗಿ ಬಳಸಲಾಗುತ್ತಿರುವ ಇಂಗ್ಲಿಶಿನ ಮನಿ ಎಂಬ ಪದವು ಯಾವ ಭಾಷೆಯ ಪದವಾಗಿದೆ? ಮೊನೆಟ್ ಜೊನೊ. 36ನೇ ಪ್ರಶ್ನೆ, ರಾಷ್ಟ್ರಗಳು ಹಾಗೂ ಅವುಗಳ ಶಾಸನಬದ್ಧ ಹಣಗಳು. USA ಡಾಲರ್, UK ಪೌಂಡ್, ಜರ್ಮನಿ ಮಾರ್ಕ್, ಜಪಾನ್ ಯೆನ್, ಚೀನಾ ಯಾನ್, ಭಾರತ ರೂಪಾಯಿ. 37ನೇ ಪ್ರಶ್ನೆ, 1969ರಲ್ಲಿ ರಾಷ್ಟ್ರೀಕರಣಗೊಂಡ ವಾಣಿಜ್ಯ ಬ್ಯಾಂಕುಗಳು ಎಷ್ಟು? ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ 14. 1969ರಲ್ಲಿ 14 ಬ್ಯಾಂಕುಗಳು ರಾಷ್ಟ್ರೀಕರಣಗೊಳ್ತವೆ. 1980ರಲ್ಲಿ 6 ಬ್ಯಾಂಕುಗಳು ರಾಷ್ಟ್ರೀಕರಣಗೊಳ್ತವೆ. 38ನೇ ಪ್ರಶ್ನೆ, ಭಾರತೀಯ ರಿಸರ್ವ್ ಬ್ಯಾಂಕು ಯಾವಾಗ ಸ್ಥಾಪನೆಯಾಯಿತು? ಆಪ್ಷನ್ ಎ ಈಸ್ ರೈಟ್ ಆನ್ಸರ್. ಏಪ್ರಿಲ್ 1, 1935ರಂದು ಭಾರತೀಯ ರಿಸರ್ವ್ ಬ್ಯಾಂಕು ಸ್ಥಾಪನೆ ಆಯಿತು. ಪ್ರಶ್ನೆ 39, ಭಾರತೀಯ ರಿಸರ್ವ್ ಬ್ಯಾಂಕ್ ರಾಷ್ಟ್ರೀಕರಣಗೊಂಡದ್ದು ಡ್ಯಾಶ್ರಲ್ಲಿ. ಜನವರಿ 1, 1949ರಲ್ಲಿ ಭಾರತೀಯ ರಿಸರ್ವ್ ಬ್ಯಾಂಕ್ ರಾಷ್ಟ್ರೀಕರಣಗೊಂಡಿತು. 40ನೇ ಪ್ರಶ್ನೆ, ಜೀತ ಕಾರ್ಮಿಕ ಪದ್ಧತಿಯು ರದ್ದುಪಡಿಸಿದ್ದು ಡ್ಯಾಶ್ರಲ್ಲಿ. 1976ರಲ್ಲಿ ಜೀತ ಕಾರ್ಮಿಕ ಪದ್ಧತಿಯ ನಿಷೇಧವಾಗುತ್ತೆ. 41ನೇ ಪ್ರಶ್ನೆ, ಬಾಲಕಾರ್ಮಿಕ ನಿಷೇಧ ಕಾಯ್ದೆಯು 1986ರಲ್ಲಿ ಜಾರಿಗೆ ಬಂತು. 42ನೇ ಪ್ರಶ್ನೆ, ಅತಿ ಹೆಚ್ಚಾಗಿ ಮರೆಮಾಚಿದ ನಿರುದ್ಯೋಗ ಕಂಡುಬರುವುದು ಯಾವ ಕ್ಷೇತ್ರದಲ್ಲಿ? ಮರೆಮಾಚಿದ ನಿರುದ್ಯೋಗ, ಈ ಒಂದು ನಿರುದ್ಯೋಗ ಕಂಡುಬರುವುದು ಅತಿ ಹೆಚ್ಚಾಗಿ ಕೃಷಿ ಕ್ಷೇತ್ರದಲ್ಲಿ ಕಂಡುಬರುತ್ತದೆ. ಅದರಲ್ಲೂ ಗ್ರಾಮೀಣ ಭಾಗದಲ್ಲಿ ಅತಿ ಹೆಚ್ಚು ಮರೆಮಾಚಿದ ನಿರುದ್ಯೋಗ ಕಂಡುಬರುತ್ತದೆ. 43ನೇ ಪ್ರಶ್ನೆ, ಮೊಟ್ಟಮೊದಲು ಆರ್ಥಿಕ ಯೋಜನೆಗಳನ್ನು ಜಾರಿಗೊಳಿಸಿದ ರಾಷ್ಟ್ರ ಯಾವುದು? 1929ರಲ್ಲಿ ಸೋವಿಯತ್ ರಷ್ಯಾ ಮೊದಲು ಆರ್ಥಿಕ ಯೋಜನೆಗಳನ್ನು ಜಾರಿಗೊಳಿಸುತ್ತದೆ. ಆದರೆ ಈ ಒಂದು ಯೋಜನೆಗಳು ವಿಫಲವಾಗುತ್ತವೆ. 44ನೇ ಪ್ರಶ್ನೆ, ಭಾರತಕ್ಕೆ ಯೋಜಿತ ಅರ್ಥವ್ಯವಸ್ಥೆ ಪ್ಲ್ಯಾನ್ಡ್ ಎಕಾನಮಿ ಫಾರ್ ಇಂಡಿಯಾ ಎಂಬ ಪುಸ್ತಕವನ್ನು ಪ್ರಕಟಿಸಿದವರು ಯಾರು? ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯನವರು 1943ರಲ್ಲಿ ಪ್ಲ್ಯಾನ್ಡ್ ಎಕಾನಮಿ ಫಾರ್ ಇಂಡಿಯಾ ಎಂಬ ಪುಸ್ತಕವನ್ನು ಪ್ರಕಟಿಸಿದ್ದಾರೆ. 45ನೇ ಪ್ರಶ್ನೆ, ರಾಷ್ಟ್ರೀಯ ಯೋಜನಾ ಆಯೋಗವನ್ನು ಯಾವಾಗ ರಚಿಸಲಾಯಿತು? 1950ರಲ್ಲಿ ರಾಷ್ಟ್ರೀಯ ಯೋಜನಾ ಆಯೋಗವನ್ನು ರಚಿಸಲಾಯಿತು. 46ನೇ ಪ್ರಶ್ನೆ, ಭಾರತವು ಯೋಜನಾ ಆಯೋಗದ ಬದಲಿಗೆ ನೀತಿ ಆಯೋಗವನ್ನು ಜಾರಿಗೊಳಿಸಿತು. ಆ ನೀತಿ ಆಯೋಗವನ್ನು ಯಾವಾಗ ಸ್ಥಾಪಿಸಿತು ಅಂದರೆ ಜನವರಿ 1, 2015ರಲ್ಲಿ ನೀತಿ ಆಯೋಗವು ಜಾರಿಗೆ ಬಂತು. 47ನೇ ಪ್ರಶ್ನೆ, ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಯಾರು? MS ಸ್ವಾಮಿನಾಥನ್ ಅವರನ್ನು ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಎಂದು ಕರೆಯುತ್ತೇವೆ. 48ನೇ ಪ್ರಶ್ನೆ, ಯೋಜನಾ ಆಯೋಗದ ಅಧ್ಯಕ್ಷರು ಯಾರು? ದೇಶದ ಪ್ರಧಾನಮಂತ್ರಿಗಳು ಯೋಜನಾ ಆಯೋಗದ ಅಧ್ಯಕ್ಷರಾಗಿರುತ್ತಾರೆ. ಈಗಿನ ಯೋಜನಾ ಆಯೋಗದ ಅಧ್ಯಕ್ಷರು ನರೇಂದ್ರ ಮೋದಿಜಿ. ನೆಕ್ಸ್ಟ್ ಪ್ರಶ್ನೆ ನೋಡೋಣ. 49ನೇ ಪ್ರಶ್ನೆ, ಭಾರತದಲ್ಲಿ ಮೊಟ್ಟಮೊದಲ ಬಾರಿಗೆ ಪಂಚವಾರ್ಷಿಕ ಯೋಜನೆಯನ್ನು ಯಾವಾಗ ಜಾರಿಗೆ ಗೊಳಿಸಲಾಯಿತು ಅಂದರೆ ಏಪ್ರಿಲ್ 1, 1951ರಲ್ಲಿ. 50ನೇ ಪ್ರಶ್ನೆ, ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿಯನ್ನು ಯಾವಾಗ ಸ್ಥಾಪಿಸಲಾಯಿತು? 1952ರಲ್ಲಿ ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿಯನ್ನು ಸ್ಥಾಪಿಸಲಾಯಿತು. ಮುಂದಿನ ಪ್ರಶ್ನೆ 51ನೇ ಪ್ರಶ್ನೆ, ಹಸಿರು ಕ್ರಾಂತಿಯ ಪಿತಾಮಹ ಯಾರು? ಡಾಕ್ಟರ್ ನಾರ್ಮನ್ ಬೋರ್ಲಾಗ್ರವರನ್ನು ಹಸಿರು ಕ್ರಾಂತಿಯ ಪಿತಾಮಹ ಎಂದು ಕರೆಯುತ್ತೇವೆ. ಇವರು ಜರ್ಮನ್ ಕೃಷಿ ವಿಜ್ಞಾನಿಯಾಗಿರುತ್ತಾರೆ. ಸ್ನೇಹಿತರೆ, ಮುಂದಿನ ಪ್ರಶ್ನೆಯನ್ನು ನೋಡೋಣ. 52ನೇ ಪ್ರಶ್ನೆ,
ಕೃಷಿ ಸಂಬಂಧಿ ಕ್ರಾಂತಿಗಳನ್ನು ನಾವು ಕಾಮನಬಿಲ್ಲು ಕ್ರಾಂತಿ ಅಂಥೇಳಿ ಕರೆಯುತ್ತೇವೆ. ಪ್ರಮುಖ ಕಾಮನಬಿಲ್ಲು ಕ್ರಾಂತಿಗಳೆಂದರೆ 10ನೇ ತರಗತಿಯ ಪಠ್ಯಪುಸ್ತಕದಲ್ಲಿರುವಂತಹ ಪ್ರಮುಖ ಕಾಮನಬಿಲ್ಲು ಕ್ರಾಂತಿಗಳು ಯಾವ್ಯಾವು ಅಂದರೆ, ಮೊದಲನೇದಾಗಿ ಹಸಿರು ಕ್ರಾಂತಿ. ಹಸಿರು ಕ್ರಾಂತಿಯು ಆಹಾರ ಧಾನ್ಯಗಳ ಉತ್ಪಾದನೆಗೆ ಸಂಬಂಧಿಸಿದೆ. ನೀಲಿ ಕ್ರಾಂತಿ ಮೀನುಗಳ ಉತ್ಪಾದನೆ. ಹಳದಿ ಕ್ರಾಂತಿ ಎಣ್ಣೆ ಬೀಜಗಳ ಉತ್ಪಾದನೆ. ಬಿಳಿ ಕ್ರಾಂತಿ ಅಥವಾ ಶ್ವೇತ ಕ್ರಾಂತಿ ಹಾಲು ಉತ್ಪಾದನೆ. ಬೆಳ್ಳಿ ಕ್ರಾಂತಿ ಮೊಟ್ಟೆಗಳ ಉತ್ಪಾದನೆ. ಬಂಗಾರ ಕ್ರಾಂತಿ ಹಣ್ಣು ಹೂವುಗಳ ಉತ್ಪಾದನೆ. ಕೆಂಪು ಕ್ರಾಂತಿ ಮಾಂಸದ ಉತ್ಪಾದನೆ. ಬೂದು ಕ್ರಾಂತಿ ರಾಸಾಯನಿಕ ಪದಾರ್ಥಗಳ ಉತ್ಪಾದನೆ. 53ನೇ ಪ್ರಶ್ನೆ ನೋಡೋಣ. ಮಾನವ ಅಭಿವೃದ್ಧಿ ಸೂಚಿಗಳನ್ನು ತಿಳಿಸಿರಿ. ಆರೋಗ್ಯ, ಶಿಕ್ಷಣ, ತಲವಾರಮಾನ ಇವು ಮಾನವ ಅಭಿವೃದ್ಧಿ ಸೂಚಿಗಳಾಗಿವೆ. 54ನೇ ಪ್ರಶ್ನೆ. ಮಾನವ ಅಭಿವೃದ್ಧಿ ಸೂಚ್ಯಂಕವನ್ನು ತಿಳಿಸುವ ಸಂಸ್ಥೆ ಯಾವುದು? UNDP ವಿಶ್ವಸಂಸ್ಥೆಯ ಅಭಿವೃದ್ಧಿ ಕಾರ್ಯಕ್ರಮವು ಮಾನವ ಅಭಿವೃದ್ಧಿ ಸೂಚ್ಯಂಕವನ್ನು ತಿಳಿಸುತ್ತದೆ. ಜಾಗತಿಕ ಮಾನವ ಅಭಿವೃದ್ಧಿ ವರದಿಗಳ ಪ್ರಕಟಣೆ ಹೊಣೆ ಹೊತ್ತಿರುವಂತಹ ಸಂಸ್ಥೆಯಾಗಿರುತ್ತದೆ. ನೆಕ್ಸ್ಟ್ ಪ್ರಶ್ನೆ ನೋಡೋಣ. 55ನೇ ಪ್ರಶ್ನೆ. ಭಾರತದ ನೈಜ ಅಭಿವೃದ್ಧಿ ಎಂದರೆ ಗ್ರಾಮಗಳ ಅಭಿವೃದ್ಧಿ ಎಂದು ಹೇಳಿದವರು ಮಹಾತ್ಮ ಗಾಂಧೀಜಿಯವರು ಹೇಳಿದ್ದಾರೆ. 56ನೇ ಪ್ರಶ್ನೆ. ಭಾರತ ಸರ್ಕಾರವು ಯಾವ ತಿದ್ದುಪಡಿ ಕಾಯ್ದೆ ಅಡಿಯಲ್ಲಿ ಏಕರೂಪದ ಪಂಚಾಯತ್ ರಾಜ್ಯ ಸಂಸ್ಥೆಗಳನ್ನು ಅಸ್ತಿತ್ವಕ್ಕೆ ತಂದಿತು? 1993ರ ಸಂವಿಧಾನದ 73ನೇ ತಿದ್ದುಪಡಿ ಕಾಯ್ದೆಯ ಪ್ರಕಾರ ಭಾರತದಲ್ಲಿ ಏಕರೂಪದ ಪಂಚಾಯತ್ ರಾಜ್ಯ ಸಂಸ್ಥೆಗಳನ್ನು ಅಸ್ತಿತ್ವಕ್ಕೆ ತರಲಾಗುತ್ತದೆ. 57ನೇ ಪ್ರಶ್ನೆ. ಭಾರತದಲ್ಲಿ ಹಣಕಾಸು ವರ್ಷವು ಡ್ಯಾಶ್ ಆಗಿರುತ್ತದೆ. ಏಪ್ರಿಲ್ 1ರಂದು ಪ್ರಾರಂಭವಾಗಿ ಅದರ ಮುಂದಿನ ವರ್ಷದ ಮಾರ್ಚ್ 31 ಮುಕ್ತಾಯಗೊಳ್ಳುತ್ತದೆ. ಭಾರತದಲ್ಲಿ ಹಣಕಾಸು ವರ್ಷ ಏಪ್ರಿಲ್ 1ರಂದು ಪ್ರಾರಂಭವಾಗಿ ಅದರ ಮುಂದಿನ ವರ್ಷದ ಮಾರ್ಚ್ 31ರವರೆಗೆ ಇರುತ್ತದೆ. 58ನೇ ಪ್ರಶ್ನೆ. ಸರಕು ಮತ್ತು ಸೇವಾ ತೆರಿಗೆ ಜಾರಿಗೆ ಬಂದದ್ದು ಯಾವಾಗ? GST ಜಾರಿಗೆ ಬಂದಿದ್ದು ಜುಲೈ 1, 2017ರಂದು ಜಾರಿಗೆ ಬಂತು. 59ನೇ ಪ್ರಶ್ನೆ. ಯೋಜನೆಗಳ ಪಿತಾಮಹ ಯಾರು? ವಿಶ್ವೇಶ್ವರಯ್ಯನವರನ್ನು ಯೋಜನೆಗಳ ಪಿತಾಮಹ ಎಂದು ಕರೆಯುತ್ತೇವೆ. 60ನೇ ಪ್ರಶ್ನೆ. ಪಂಚವಾರ್ಷಿಕ ಯೋಜನೆಗಳ ಪಿತಾಮಹ ಯಾರು? ಜವಾಹರ್ಲಾಲ್ ನೆಹರೂರವರನ್ನು ಪಂಚವಾರ್ಷಿಕ ಯೋಜನೆಗಳ ಪಿತಾಮಹ ಎಂದು ಕರೆಯುತ್ತೇವೆ. 61ನೇ ಪ್ರಶ್ನೆ. ಭಾರತದ ಯೋಜನೆಗಳ ಶಿಲ್ಪಿ ಯಾರು? ಪ್ರಶಾಂತ್ ಚಂದ್ರ ಮಹಲ್ನೋಬಿಸ್ ರವರನ್ನು ಭಾರತದ ಯೋಜನೆಗಳ ಶಿಲ್ಪಿ ಅಂಥೇಳಿ ಕರೆಯುತ್ತೇವೆ. ಏಕೆಂದರೆ ಇವರು 2ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ತಮ್ಮದೇ ಆದ ಕೊಡುಗೆಯನ್ನು ನೀಡಿದ್ದಾರೆ. ಪ್ರಶ್ನೆ 62. ISI ಮತ್ತು ಸಂಖ್ಯಾ ಎಂಬ ಪತ್ರಿಕೆಯನ್ನು ಪ್ರಾರಂಭಿಸಿದವರು ಯಾರು? ಭಾರತದ ಯೋಜನೆಗಳ ಶಿಲ್ಪಿ ಮಹಲ್ನೋಬಿಸ್ ರವರು. 63ನೇ ಪ್ರಶ್ನೆ. ಪ್ರಸ್ತುತ ಭಾರತದಲ್ಲಿರುವ ನವರತ್ನ ಸಾರ್ವಜನಿಕ ಕಂಪನಿಗಳು ಎಷ್ಟು? ಪ್ರಸ್ತುತ ನವರತ್ನ ಕಂಪನಿಗಳಂದರೆ 14, ಮಿನಿರತ್ನ ಕಂಪನಿಗಳು 13, ಮಹಾರತ್ನ ಕಂಪನಿಗಳು 74. ಪ್ರಸ್ತುತ ಸಾರ್ವಜನಿಕ ಕಂಪನಿಗಳು ಅಂತ ಹೇಳ್ಬೋದು. ಸಾರ್ವಜನಿಕ ಕಂಪನಿಗಳಲ್ಲಿ ನವರತ್ನ, ಮಿನಿರತ್ನ, ಮಹಾರತ್ನ ಅಂಥೇಳಿ ನಾವು ನೋಡ್ತೀವಿ. ಇನ್ನು 64ನೇ ಪ್ರಶ್ನೆಯನ್ನು ನೋಡೋಣ. ಸ್ವಾತಂತ್ರ್ಯ ಪೂರ್ವ ಭಾರತದಲ್ಲಿ ಬಡತನ ರೇಖೆಯ ಪರಿಕಲ್ಪನೆಯನ್ನು ಮೊಟ್ಟ ಮೊದಲು ನೀಡಿದವರು? ಬಡತನ ರೇಖೆಯ ಪರಿಕಲ್ಪನೆಯನ್ನು ಮೊದಲ ಬಾರಿಗೆ ನೀಡಿದವರಂದರೆ ದಾದಾಬಾಯಿ ನವರೋಜಿಯವರು. ಭಾರತದ ವೃದ್ಧ ಪಿತಾಮಹ ಅಂತೇಳಿ ಇವರನ್ನು ಕರೆಯಲಾಗುತ್ತದೆ. 65ನೇ ಪ್ರಶ್ನೆ. ಬಡತನದ ಅಧಿಕೃತ ಅಂಕಿಅಂಶಗಳನ್ನು ಸಾರ್ವಜನಿಕರಿಗೆ ಒದಗಿಸುವ ಸಂಸ್ಥೆ ಯಾವುದು? NSSO ರಾಷ್ಟ್ರೀಯ ಮಾದರಿ ಸಮೀಕ್ಷಾ ಸಂಸ್ಥೆಯು ಬಡತನದ ಅಧಿಕೃತ ಅಂಕಿಅಂಶಗಳನ್ನು ನೀಡುವಂತಹ ಸಂಸ್ಥೆಯಾಗಿರುತ್ತದೆ. 66ನೇ ಪ್ರಶ್ನೆ. ಭಾರತದ ಪ್ರಮುಖ ಉದ್ಯೋಗ ಯಾವುದು? ಕೃಷಿಯು ಭಾರತದ ಪ್ರಮುಖ ಉದ್ಯೋಗವಾಗಿದೆ. ಪ್ರಶ್ನೆ ಸಂಖ್ಯೆ 67. ಭಾರತೀಯ ರೂಪಾಯಿಯು ಡ್ಯಾಶ್ ಪದದಿಂದ ಬಂದಿದೆ.
ಸಂಸ್ಕೃತದ ರೂಪ್ಯ ಎಂಬ ಪದದಿಂದ ಬಂದಿದೆ. ಪ್ರಶ್ನೆ ಸಂಖ್ಯೆ 68. ಅತಿ ಪುರಾತನ ಕೇಂದ್ರ ಬ್ಯಾಂಕು ಯಾವುದು? ಪ್ರಪಂಚದಲ್ಲಿ ಅತಿ ಪುರಾತನ ಕೇಂದ್ರ ಬ್ಯಾಂಕು ಸ್ವೀಡನ್ನಿನ ರಿಕ್ಸ್ ಬ್ಯಾಂಕ್. ಇದನ್ನು 1668ರಲ್ಲಿ ಸ್ಥಾಪಿಸಲಾಯಿತು. ಇನ್ನಿತರ ಬ್ರಿಟನ್ನ ಕೇಂದ್ರ ಬ್ಯಾಂಕು ಬ್ಯಾಂಕ್ ಆಫ್ ಇಂಗ್ಲೆಂಡ್. ಇದನ್ನು 1694ರಲ್ಲಿ ಸ್ಥಾಪನೆ ಮಾಡಲಾಗುತ್ತದೆ. USA ಕೇಂದ್ರ ಬ್ಯಾಂಕು ಫೆಡರಲ್ ರಿಸರ್ವ್ ಸಿಸ್ಟಮ್. ಇದನ್ನು 1913ರಲ್ಲಿ ಸ್ಥಾಪಿಸಲಾಗುತ್ತದೆ. 69ನೇ ಪ್ರಶ್ನೆ. ಬಡ ಕುಟುಂಬದ ಇಚ್ಛೆಯುಳ್ಳ ವಯಸ್ಕರಿಗೆ ವರ್ಷದಲ್ಲಿ ಕನಿಷ್ಠ 100 ದಿನಗಳ ಕೌಶಲ್ಯರಹಿತ ದಿನಗೂಲಿ ಕೆಲಸವನ್ನು ಒದಗಿಸುವ ಖಾತರಿ ಯೋಜನೆ ಯಾವುದು? MG ನರೇಗಾ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತರಿ ಕಾಯ್ದೆ. 70ನೇ ಪ್ರಶ್ನೆ. MG ನರೇಗಾ ಕಾಯ್ದೆ ಜಾರಿಗೆ ಬಂದದ್ದು ಯಾವಾಗ? 2005 ಆಗಸ್ಟ್. ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಕೂಲಿಗಾಗಿ ಕಾಳು ಯೋಜನೆ ಎಂದರೇನು? ಬಡತನ ನಿರ್ಮೂಲನೆಗಾಗಿ ಉದ್ಯೋಗ ಸೃಷ್ಟಿ ಕಾರ್ಯಕ್ರಮದಿಂದ ಬಡವರ ಆದಾಯ ಮತ್ತು ಉದ್ಯೋಗಗಳನ್ನು ಹೆಚ್ಚಿಸುವಂತಹ ಉದ್ಯೋಗ ಕಾರ್ಯಕ್ರಮವನ್ನು ಕೂಲಿಗಾಗಿ ಕಾಳು ಯೋಜನೆ ಅಂತ ಹೇಳಿ ಕರೆಯಲಾಗುತ್ತದೆ. 72ನೇ ಪ್ರಶ್ನೆ. ಪ್ರಧಾನಮಂತ್ರಿ ಜನ್ ಧನ್ ಯೋಜನೆಯನ್ನು ಆರಂಭಿಸಿದ್ದು ಯಾವಾಗ? 2014ರಿಂದ ಪ್ರಾರಂಭವಾಗಿದೆ. ಇದರ ಉದ್ದೇಶ ಭಾರತದಲ್ಲಿ ಜನರು ಬ್ಯಾಂಕುಗಳಲ್ಲಿ ಖಾತೆ ತೆರೆಯುವುದನ್ನು ಪ್ರೋತ್ಸಾಹಿಸಲಾಗುತ್ತಿದೆ. ಜೊತೆಗೆ ಜನರಲ್ಲಿ ಉಳಿತಾಯ ಹವ್ಯಾಸವನ್ನು ಕೂಡ ಉತ್ತೇಜಿಸಲಾಗುತ್ತದೆ. 1998ರಲ್ಲಿ 10 ವರ್ಷಗಳ ಅವಧಿಯಲ್ಲಿ 6ರಿಂದ 14 ವರ್ಷಗಳ ವಯೋಗುಂಪಿನ ಎಲ್ಲ ಭಾರತೀಯ ಮಕ್ಕಳನ್ನು ಶಾಲಾ ಶಿಕ್ಷಣದ ವ್ಯಾಪ್ತಿಯೊಳಗೆ ತರಲು ಸುಮಾರು 1.37 ಲಕ್ಷ ಕೋಟಿ ರೂಪಾಯಿಗಳನ್ನು ವೆಚ್ಚ ಮಾಡಬೇಕೆಂದು ಅಂದಾಜು ಮಾಡಿರುವ ಸಮಿತಿ ಯಾವುದೆಂದರೆ ತಪಸ್ ಮುಜುಮ್ದಾರ್ ಸಮಿತಿ. 74ನೇ ಪ್ರಶ್ನೆ. ರಾಷ್ಟ್ರೀಯ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕು ನಬಾರ್ಡ ಸ್ಥಾಪನೆಯಾದದ್ದು ಯಾವಾಗ? 1982ರಲ್ಲಿ ನಬಾರ್ಡ ಒಂದು ಸಂಸ್ಥೆಯು ಸ್ಥಾಪನೆಯಾಗುತ್ತದೆ. ಪ್ರಶ್ನೆ 75. ಕುಟುಂಬಶ್ರೀ 1995 ಎಂಬ ಬಡತನವನ್ನು ಕಡಿಮೆ ಮಾಡಲು ಮಹಿಳಾ ಆಧಾರಿತ ಸಾಮುದಾಯಿಕ ಕಾರ್ಯಕ್ರಮವೊಂದನ್ನು ಜಾರಿಗೊಳಿಸಿರುವ ರಾಜ್ಯ ಯಾವುದು? ಕುಟುಂಬಶ್ರೀ ಎಂಬ ಯೋಜನೆಯನ್ನು ಜಾರಿಗೊಳಿಸಿದ ರಾಜ್ಯವೆಂದರೆ ಅದು ಕೇರಳ. 76ನೇ ಪ್ರಶ್ನೆ. ಆಪರೇಷನ್ ಫ್ಲಡ್ ಎಂಬ ಕಾರ್ಯಾಚರಣೆಯನ್ನು ಏಕೆ ಅನುಷ್ಠಾನಗೊಳಿಸಲಾಯಿತು? 1951-2014ರ ಅವಧಿಯಲ್ಲಿ ದೇಶದಲ್ಲಿ ಹಾಲು ಉತ್ಪನ್ನವು 8 ಪಟ್ಟು ಹೆಚ್ಚಳವಾಯಿತು. ಆದ್ದರಿಂದ ಇದರ ಮುಖ್ಯ ಶ್ರೇಯಸ್ಸು ಆಪರೇಷನ್ ಫ್ಲಡ್ನ ಯಶಸ್ವಿ ಅನುಷ್ಠಾನಕ್ಕೆ ಸಲ್ಲುತ್ತದೆ. ಕ್ವೆಶ್ಚನ್ ನಂಬರ್ 77. ಬ್ರೆಟ್ಲ್ಯಾಂಡ್ ಸಮಿತಿಯ ಉದ್ದೇಶವೇನು? 1983ರಲ್ಲಿ ಸಂಯುಕ್ತ ರಾಷ್ಟ್ರ ಸಂಸ್ಥೆ ವಿಶ್ವದ ಪರಿಸರದ ಸಮಸ್ಯೆಗಳನ್ನು ಅಧ್ಯಯನ ಮಾಡಲು ಮತ್ತು ಅವುಗಳ ಬಗ್ಗೆ ತಿಳಿಸಲು ರಚಿಸಿರುವಂಥ ಆಯೋಗವಾಗಿದೆ. ಇದು ಒಂದು ಹೇಳಿಕೆಯನ್ನು ನೀಡಿದೆ. ಸುಸ್ಥಿತಿಯಲ್ಲಿರುವ ಭೂಗ್ರಹವನ್ನು ಮುಂದಿನ ಪೀಳಿಗೆಗೆ ಹಸ್ತಾಂತರಿಸುವುದು ಇಂದಿನ ಪೀಳಿಗೆಯ ನೈತಿಕ ಜವಾಬ್ದಾರಿಯಾಗಿದೆ. ಇದು ಬ್ರೆಟ್ಲ್ಯಾಂಡ್ ಸಮಿತಿಯ ಅತಿ ಪ್ರಮುಖವಾಗಿರುವಂತಹ ಹೇಳಿಕೆಯಾಗಿರುತ್ತದೆ. 78ನೇ ಪ್ರಶ್ನೆ. ಇಂಧನ ದಕ್ಷತೆಯ ಕೇಂದ್ರ ಕಚೇರಿ ಎಲ್ಲಿದೆ? ಬ್ಯೂರೋ. 79ನೇ ಪ್ರಶ್ನೆ. ಮಿಶ್ರ ಅರ್ಥವ್ಯವಸ್ಥೆಯನ್ನು ಅನುಸರಿಸುತ್ತಿರುವ ದೇಶ ಯಾವುದು? ಭಾರತ. ನೆಕ್ಸ್ಟ್ ಪ್ರಶ್ನೆ. ಉತ್ಪಾದನಾಂಗಗಳನ್ನು ತಿಳಿಸಿ. ಭೂಮಿ, ಶ್ರಮ, ಬಂಡವಾಳ, ಸಂಘಟನೆ. 81ನೇ ಪ್ರಶ್ನೆ. ಭಾರತದಲ್ಲಿ ರಾಷ್ಟ್ರೀಯ ಆದಾಯದ ಮೊತ್ತವನ್ನು ಅಂದಾಜಿಸಿ ಪ್ರಕಟಿಸುವಂತಹ ಸಂಸ್ಥೆ ಯಾವುದು? ಕೇಂದ್ರೀಯ ಅಂಕಿ ಸಂಖ್ಯಾ ಸಂಸ್ಥೆ CSO. ನೆಕ್ಸ್ಟ್ ಪ್ರಶ್ನೆ ನೋಡೋಣ. 82ನೇ ಪ್ರಶ್ನೆ. ಹೊಸ ಆರ್ಥಿಕ ನೀತಿಯು ಜಾರಿಗೆ ಬಂದದ್ದು 1991ರಲ್ಲಿ. ಮುಂದಿನ ಪ್ರಶ್ನೆ. ಎಲ್ಲರ ಆಸೆಗಳನ್ನು ಈಡೇರಿಸಲು ಈ ಪೃಥ್ವಿಯಲ್ಲಿ ಎಲ್ಲ ಇದೆ, ಆದರೆ ದುರಾಸೆಗಳನ್ನಲ್ಲ. ಈ ಹೇಳಿಕೆಯನ್ನು ನೀಡಿದವರು ಮಹಾತ್ಮ ಗಾಂಧೀಜಿಯವರು ಈ ಒಂದು ಹೇಳಿಕೆಯನ್ನು ನೀಡಿದ್ದಾರೆ. ನೆಕ್ಸ್ಟ್ ಪ್ರಶ್ನೆ. 83ನೇ ಪ್ರಶ್ನೆ. ವಿಶ್ವ ಹಸಿವಿನ ಸೂಚ್ಯಂಕ ಎಂಬ ಮಾನದಂಡವನ್ನು
ರೂಪಿಸಿ ಹಸಿವಿನ ಪ್ರಮಾಣವನ್ನು ಅಂದಾಜನ್ನು ಮಾಡುವಂತಹ ಸಂಸ್ಥೆ ಯಾವುದು? IFPRI ಅಂತಾರಾಷ್ಟ್ರೀಯ ಆಹಾರ ನೀತಿ ಸಂಶೋಧನಾ ಸಂಸ್ಥೆ. ಇದು ವಿಶ್ವ ಹಸಿವಿನ ಸೂಚ್ಯಂಕವನ್ನು ಬಿಡುಗಡೆ ಮಾಡುತ್ತದೆ. 84ನೇ ಪ್ರಶ್ನೆ, ಜಾಗತಿಕ ಅಭಿವೃದ್ಧಿ ವರದಿಯನ್ನು ರೂಪಿಸುವಂತಹ ಸಂಸ್ಥೆ ಯಾವುದು? ವಿಶ್ವ ಬ್ಯಾಂಕ್ ಜಾಗತಿಕ ಅಭಿವೃದ್ಧಿಯನ್ನು ರೂಪಿಸುವಂಥ ಸಂಸ್ಥೆಯಾಗಿರುತ್ತದೆ. ಇದು ವಿವಿಧ ದೇಶಗಳ ಅಭಿವೃದ್ಧಿ ವರದಿಯನ್ನು ನೀಡುತ್ತದೆ. 85ನೇ ಪ್ರಶ್ನೆ, ಭಾರತೀಯ ವಿದೇಶಿ ವ್ಯಾಪಾರ ಸಂಸ್ಥೆ ಎಲ್ಲಿದೆ? ಭಾರತೀಯ ವಿದೇಶಿ ವ್ಯಾಪಾರ ಸಂಸ್ಥೆಯು ನವದೆಹಲಿಯಲ್ಲಿದೆ. 86ನೇ ಪ್ರಶ್ನೆ, ಬಂಡವಾಳ ಮಾರುಕಟ್ಟೆ ನಿಯಂತ್ರಕ ಡ್ಯಾಶ್. ಸೆಬಿಯು ಬಂಡವಾಳ ಮಾರುಕಟ್ಟೆಯ ನಿಯಂತ್ರಕವಾಗಿದೆ. 87ನೇ ಪ್ರಶ್ನೆ ನೋಡೋಣ. ರಾಜ್ಯಗಳಲ್ಲಿ ಡೈರಿ ಅಭಿವೃದ್ಧಿಯನ್ನು ಕಾರ್ಯಗತಗೊಳಿಸುತ್ತಿರುವ ಕಾರ್ಯಾಚರಣೆ ಯಾವುದು? ಕ್ಷೀರಾಭಿವೃದ್ಧಿ ಅಥವಾ ಆಪರೇಷನ್ ಫ್ಲಡ್. ಇದು ರಾಜ್ಯದಲ್ಲಿ ಹಾಲು ಮತ್ತು ಹಾಲಿನ ಉತ್ಪನ್ನಗಳ ಅಭಿವೃದ್ಧಿಯಲ್ಲಿ ಕಾರ್ಯಗತವಾಗಿದೆ. ಪ್ರಶ್ನೆ ಸಂಖ್ಯೆ 88, ಭಾರತದಲ್ಲಿ ಹಣಕಾಸು ನೀತಿಯನ್ನು ರೂಪಿಸುವವರು ಯಾರು? ಭಾರತೀಯ ರಿಸರ್ವ್ ಬ್ಯಾಂಕ್. ಭಾರತದಲ್ಲಿ RBI ಹಣಕಾಸು ನೀತಿಯನ್ನು ರೂಪಿಸುತ್ತದೆ. ಭಾರತೀಯ ರಿಸರ್ವ್ ಬ್ಯಾಂಕು ಭಾರತದ ಕೇಂದ್ರ ಬ್ಯಾಂಕ್ ಆಗಿದೆ. 89ನೇ ಪ್ರಶ್ನೆ, ಕನಿಷ್ಠ ಅಗತ್ಯತೆಗಳ ಕಾರ್ಯಕ್ರಮವನ್ನು ರೂಪಿಸಿದ ಪಂಚವಾರ್ಷಿಕ ಯೋಜನೆ ಯಾವುದು? 5ನೇ ಪಂಚವಾರ್ಷಿಕ ಯೋಜನೆ. 90ನೇ ಪ್ರಶ್ನೆ, ವಿಶ್ವ ಆರೋಗ್ಯ ಸಂಘಟನೆಯ ಕೇಂದ್ರ ಕಚೇರಿ ಎಲ್ಲಿದೆ? ಜಿನೆವಾದಲ್ಲಿ ವಿಶ್ವ ಆರೋಗ್ಯ ಸಂಘಟನೆ ಕೇಂದ್ರ ಕಚೇರಿ ಇದೆ. 91ನೇ ಪ್ರಶ್ನೆ ನೋಡೋಣ. 11ನೇ ಪಂಚವಾರ್ಷಿಕ ಯೋಜನೆಯು ಒಳಗೊಂಡಿರುವ ಪ್ರಾಮುಖ್ಯತೆ. ಎಲ್ಲರನ್ನು ಒಳಗೊಂಡ ಬೆಳವಣಿಗೆಗೆ ಪ್ರಾಮುಖ್ಯತೆಯನ್ನು ನೀಡಲಾಗಿದೆ. 92ನೇ ಪ್ರಶ್ನೆ, ಶ್ವೇತಕ್ರಾಂತಿಗೆ ಸಂಬಂಧಪಟ್ಟ ಕಾರ್ಯಕ್ರಮ ಯಾವುದು? ಆಪರೇಷನ್ ಫ್ಲಡ್ ಎಂಬ ಕಾರ್ಯಾಚರಣೆಯು ಶ್ವೇತಕ್ರಾಂತಿಗೆ, ಹಾಲು ಉತ್ಪನ್ನ ಕ್ರಾಂತಿಗೆ ಸಂಬಂಧಿಸಿದೆ. 93ನೇ ಪ್ರಶ್ನೆ, ಸಾರ್ಕ್ನ ಪ್ರಧಾನ ಕಚೇರಿ ಇರುವುದು ಎಲ್ಲಿ? ನೇಪಾಳದ ಕಠ್ಮಂಡು. ಪ್ರಶ್ನೆ ಸಂಖ್ಯೆ 94, 12ನೇ ಪಂಚವಾರ್ಷಿಕ ಯೋಜನೆಯು ಮುಕ್ತಾಯಗೊಂಡಿದ್ದು ಯಾವಾಗ? ಏಪ್ರಿಲ್ 1, 2012ರಿಂದ ಪ್ರಾರಂಭವಾಗಿ 2017 ಮಾರ್ಚ್ 31ರಂದು 12ನೇ ಪಂಚವಾರ್ಷಿಕ ಯೋಜನೆಯು ಮುಕ್ತಾಯಗೊಂಡಿತು. ಪ್ರಶ್ನೆ ಸಂಖ್ಯೆ 95, ಹಣದುಬ್ಬರವು ಹಣದ ಪೂರೈಕೆಯು ಸರಕು ಸೇವೆಗಳ ಪೂರೈಕೆಗಿಂತ ಡ್ಯಾಶ್ ಇದ್ದಾಗ ಸಂಭವಿಸುತ್ತದೆ. ಹಣದುಬ್ಬರವು ಹಣದ ಪೂರೈಕೆಯು ಸರಕು ಸೇವೆಗಳ ಪೂರೈಕೆಗಿಂತ ಕಡಿಮೆ ಇದ್ದಾಗ ಸಂಭವಿಸುತ್ತದೆ. 96ನೇ ಪ್ರಶ್ನೆ, ಸರ್ಕಾರವು ಸಾರ್ವಜನಿಕ ಹಣಕಾಸನ್ನು ಡ್ಯಾಶ್ ನೀತಿಯ ಮೂಲಕ ನಿರ್ವಹಿಸುತ್ತದೆ. ವಿತ್ತೀಯ ನೀತಿ ಅಥವಾ ಕೋಶೀಯ ನೀತಿ. ಸರ್ಕಾರವು ಸಾರ್ವಜನಿಕ ಹಣಕಾಸು ನೀತಿಯನ್ನು ಕೋಶೀಯ ನೀತಿಯ ಮೂಲಕ ನಿರ್ವಹಿಸುತ್ತದೆ. 97ನೇ ಪ್ರಶ್ನೆ, ಹಣದುಬ್ಬರ ಎಂದರೇನು? ನಿರಂತರವಾಗಿ ಏರುವ ಸಾಮಾನ್ಯ ಬೆಲೆಯ ಮಟ್ಟವನ್ನು ಹಣದುಬ್ಬರ ಎಂದು ಕರೆಯುತ್ತೇವೆ. 99ನೇ ಪ್ರಶ್ನೆ ನೋಡೋಣ. GDPನ ವಿಸ್ತೃತ ರೂಪ ಏನು? ಒಟ್ಟು ದೇಶೀಯ ಉತ್ಪನ್ನ, ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್. ಕೊನೆಯ ಪ್ರಶ್ನೆ 100ನೇ ಪ್ರಶ್ನೆ, ಮಹಾ ಮುಂಜಿಗಿತ ಅಭಿಯಾನ ಆರಂಭಿಸಿದ ರಾಷ್ಟ್ರ ಯಾವುದು? 1958ರಲ್ಲಿ ಚೀನಾ ದೇಶವು ಮಹಾ ಮುಂಜಿಗಿತ ಅಭಿಯಾನವನ್ನು ಆರಂಭಿಸಿತು. ಇದಿಷ್ಟು 8ರಿಂದ 12ನೇ ತರಗತಿಯ ಗೌರ್ಮೆಂಟ್ಸ್ ಬುಕ್ಸ್ನಲ್ಲಿರುವಂತಹ ಅರ್ಥಶಾಸ್ತ್ರ ವಿಭಾಗದ ಪ್ರಮುಖ, ಅತಿ ಹೆಚ್ಚು ಬಾರಿ ಕೇಳಲಾಗುವ ಹಾಗೂ ಅತಿ ಸಂಭವನೀಯ ಪ್ರಶ್ನೋತ್ತರಗಳನ್ನು ಈಗಾಗಲೇ ನೋಡಿದ್ದೇವೆ. ಈ ಒಂದು ತರಗತಿಯು ತಮಗೆಲ್ಲರಿಗೂ ಉಪಯುಕ್ತವಾಗುತ್ತದೆ. ಹಾಗೆ ಪ್ರತಿ ಸ್ಪರ್ಧಾತ್ಮಕ ಪರೀಕ್ಷೆಗಳು ಕೂಡ ಈ ಒಂದು ತರಗತಿಯನ್ನು ನಾವು ನೋಡಬಹುದು.